ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾರದಾ ಅಕಾಡೆಮಿ. ನಾನು ಸತೀಶ್ ಪಾಟೀಲ್. ಆತ್ಮೀಯರೇ, ನಾನು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಕಳೆದ 12 ವರ್ಷಗಳಿಂದ ಇಂಗ್ಲೀಷ್ ವಿಷಯವನ್ನು ಬೋಧಿಸುತ್ತಿದ್ದೇನೆ. ನಾನು ಸಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿದ್ದು, ಇತ್ತೀಚೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯನ್ನು ಬರೆದಿದ್ದು ಫಲಿತಾಂಶಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ಆತ್ಮೀಯರೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲೀಷ್ ಅತ್ಯಂತ ಅವಶ್ಯ ಹಾಗೂ ಅನಿವಾರ್ಯ ಅನಿಸ್ಬಿಟ್ಟದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತಯಾರಿ ನಡೆಸ್ಬೇಕಂದ್ರೂ ನಮಗೆ ಇಂಗ್ಲೀಷ್ನ ಬೇಸಿಕ್ ನಾಲೆಜ್ನ ಬೇಕೇ ಬೇಕು. ಹಾಗಾಗಿ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಕ್ಕಂತಹ ಅಭ್ಯರ್ಥಿಗಳಿಗೆ ಹಾಗೂ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂಥ ಕ್ಲಾಸಸ್ಗಳನ್ನು ಈ ಶಾರದಾ ಅಕಾಡೆಮಿ ಎನ್ನುವ ಯೂಟ್ಯೂಬ್ ಚಾನಲ್ ಮೂಲಕ ಅಪ್ಲೋಡ್ ಮಾಡಲಿದ್ದೇನೆ. ಎಲ್ಲರೂ ಅವುಗಳನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಯಾವುದೇ ಭಾಷೆ ಇರಲಿ, ಅಲ್ಲಿ ವರ್ಣಮಾಲೆಗಳಿರಲೇಬೇಕು. ಇಂಗ್ಲೀಷ್ನಲ್ಲೂ ಸಹ ವರ್ಣಮಾಲೆಗಳಿದ್ದಾವೆ. ಅದನ್ನು ಅಲ್ಫಾಬೆಟ್ ಅಂತೇಳಿ ಕರೀತಾರೆ. ಎಷ್ಟೋ ಜನ ಅಲ್ಫಾಬೆಟ್ಸ್ ಅಂತ ಯೂಸ್ ಮಾಡ್ತಾರೆ, ಬಟ್ ದಟ್ ಈಸ್ ರಾಂಗ್ ಯೂಸೇಜ್. ಅಲ್ಫಾಬೆಟ್ ಯಾವುದೇ ಒಂದು ವರ್ಣಮಾಲೆಯ ಪದಗಳನ್ನು ನಾವು ಸೂಚಿಸಲು ಅಲ್ಫಾಬೆಟ್ ಅಂತ ಮಾತ್ರ ಬಳಸಬೇಕು. ಅಲ್ಫಾಬೆಟ್ಸ್ ಅಂತ ಬಳಸೋದಿಲ್ಲ. ಅಲ್ಫಾಬೆಟ್ಸ್ ಅಂತೇಳಿ ಬಳಸ್ತಾರೆ ಯಾವಾಗಪ್ಪ ಅಂದ್ರೆ ಬೇರೆ ಬೇರೆ ಭಾಷೆಗಳ ವರ್ಣಮಾಲೆಗಳನ್ನು ನಾವು ಹೇಳಲಿಕ್ಕೆ ಬಳಸಬೇಕಾಗಿತ್ತಪ್ಪ ಅಂದ್ರೆ ಅವಾಗ ಅಲ್ಫಾಬೆಟ್ಸ್ ಅಂತಾರೆ. ಬಟ್ ಈಗ ಇಂಗ್ಲೀಷ್ನ ಒಂದು ಭಾಷೆಯ ವರ್ಣಮಾಲೆ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ ನಾವು ಅಲ್ಫಾಬೆಟ್ ಅನ್ನಬೇಕು. ಸೊ ಹಾಗಾಗಿ ಅಲ್ಫಾಬೆಟ್ ಅನ್ನೋದು ಅದರ ಸರಿಯಾದ ಬಳಕೆ. ಸೊ 26 ಲೆಟರ್ಸ್ ಅದಾವು. ಅದರಲ್ಲಿ ನಾವು 2 ಥರ ನೋಡ್ಬೋದು, ವೊವೆಲ್ಸ್ ಮತ್ತು ಕಾನ್ಸೊನೆಂಟ್ಸ್. ವೊವೆಲ್ಸ್ 5, ಕಾನ್ಸೊನೆಂಟ್ಸ್ 21. ವೊವೆಲ್ಸ್ ಎ, ಇ, ಐ, ಒ, ಯು. ಉಳಿದಂತಹ 21 ಅಕ್ಷರಗಳನ್ನು ನಾವು ಕಾನ್ಸೊನೆಂಟ್ಸ್ ಅಂದರೆ ವ್ಯಂಜನಗಳು ಅಂತ ಕರಿತೀವಿ. ಈ ವೊವೆಲ್ಸ್ ಅಂದರೆ ಸ್ವರಗಳು. ಈ ಸ್ವರಗಳು ಸ್ಪಷ್ಟವಾಗಿ ನಮಗೆ ಅರಿವಿರಬೇಕು. ಯಾಕೆಂದರೆ ಆರ್ಟಿಕಲ್ಸ್ಗಳನ್ನು ಬಳಸಬೇಕಾದ ಸಂದರ್ಭಗಳಲ್ಲಿ ಸ್ವರಗಳು ಗೊತ್ತಿದ್ದರೆ ನಾವು ಚೆನ್ನಾಗಿ ಉತ್ತರ ಮಾಡ್ಬೋದು. ಸೊ ಹಾಗಾಗಿ ಈ 5 ವೊವೆಲ್ಸ್ ಅಂದರೆ ಸ್ವರಗಳಿದಾವೆ, 21 ಕಾನ್ಸೊನೆಂಟ್ಸ್ ಇದಾವೆ. ಇಂಗ್ಲೀಷ್ನಲ್ಲಿ ಸ್ವರಗಳಾದವು 5. ಸೆಮಿ ವೊವೆಲ್ಸ್ ಅಂತೇಳಿ ಡಬ್ಲ್ಯೂ ಮತ್ತು ವೈಗಳನ್ನು ಕರೀತಾರೆ. ಯಾಕೆ ಅವುಗಳನ್ನ ಸೆಮಿ ವೊವೆಲ್ಸ್ ಅಂತ ಕರೀತಾರಪ್ಪ ಅಂದರೆ ಅವು ವ್ಯಂಜನವಾಗಿಯೂ ಕಾರ್ಯನಿರ್ವಹಣೆ ಮಾಡ್ತಾವೆ. ಕೆಲವು ಸಂದರ್ಭಗಳಲ್ಲಿ ಸ್ವರಗಳಂತೆಯೂ ಸಹ ಕಾರ್ಯನಿರ್ವಹಣೆ ಮಾಡೋದರಿಂದ ಅವುಗಳನ್ನು ಸೆಮಿ ವೊವೆಲ್ಸ್ ಅಂತೇಳಿ ಕರೀತಾರೆ. ಫಸ್ಟ್ ಡಬ್ಲ್ಯೂ ಗಮನಿಸಿ. ವಾಟ್, ಹೂ, ವೆನ್, ವಾಟರ್. ಪ್ರಾರಂಭದಲ್ಲಿ ಡಬ್ಲ್ಯೂ ಎಲ್ಲವೂ ಸಹ ವ್ಯಂಜನದಂತೆ ಕಾರ್ಯನಿರ್ವಹಣೆ ಮಾಡ್ತಾಯಿದೆ, ವ ಸೌಂಡ್ ಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲೇ ಇಟ್ ಈಸ್ ಕಾನ್ಸೊನೆಂಟ್. ಈ ಕಡೆ ಗಮನಿಸಿ, ವೊವೆಲ್ ಸೌಂಡ್ಸ್ಗಳಲ್ಲಿ ಶೋ, ಪ್ಲೋ, ಬೋ, ಗ್ರೋ. ಓ ಶಬ್ದದ ಕೊನೆಗೆ ಓದಂತೆ ಉಚ್ಚಾರವಾಗ್ತಾ ಇದೆ, ಅಂದರೆ ಇಲ್ಲಿ ಸ್ವರದಂತೆ ಉಚ್ಚಾರ ಆಗ್ತಾ ಇದೆ. ಹಾವ್, ಕಾವ್, ಊ ಸೌಂಡ್ ಬರ್ತಾ ಇದೆ. ಸ್ಟೋ, ಥ್ರೋ, ಓ. ಫ್ಲವರ್, ಅ. ಗ್ಲೋ, ಸ್ಲೋ. ಈ ಎಲ್ಲ ಶಬ್ದಗಳನ್ನು ನೋಡಿದಾಗ ವೊವೆಲ್ ಸೌಂಡ್ಸ್ಗಳಿರೋದು ಭಾಳ ಸ್ಪಷ್ಟವಾಗ್ತೈತಿ. ಹಾಗಾಗಿ ಡಬ್ಲ್ಯೂ ಸನ ಸೆಮಿ ವೊವೆಲ್ಸ್ ಅಂತೇಳಿ ಗುರುತಿಸ್ತಾರೆ. ನೆಕ್ಸ್ಟ್ ವೈ. ಎಸ್, ಇಯರ್, ಎಲ್ಲೋ. ಬಿಗಿನಿಂಗ್ ಎಲ್ಲವೂ ಸಹ ಎ ಮೀನ್ಸ್ ಕಾನ್ಸೊನೆಂಟ್ ಆಗಿದೆ. ಸೊ ಇಲ್ಲಿ ವೊವೆಲ್ ಸೌಂಡ್ ಗಮನಿಸಿ. ಟ್ರೈ, ಸ್ಕೈ, ಮೈ. ಈ ಅಕ್ಷರಗಳಲ್ಲಿ ಒಂದೇ ಒಂದು ಸಹ ಸ್ವರ ಇಲ್ಲ, ಬಟ್ ವೈ ಇದೆ. ಸೊ ಹಾಗಾಗಿ ಒಂದು ಶಬ್ದ ಫ್ರೇಮ್ ಆಗಬೇಕಾಗಿತ್ತಪ್ಪ ಅಂದ್ರೆ, ರಚನೆ ಆಗಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಸ್ವರ ಅತ್ಯಂತ ಅವಶ್ಯಕ. ಸೊ ಇಲ್ಲಿ ವೈ ಸ್ವರದಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಟ್ರೈ, ಇ. ಸ್ಕೈ, ಇ. ಮೈ, ಇ. ಸೊ ನೋಡ್ಬೋದು. ನೆಕ್ಸ್ಟ್ ಸೇ, ಡೇ, ಮೇ, ರೆಡಿ, ಪ್ಲೈ, ಬೈ. ಎಲ್ಲ ಶಬ್ದಗಳ ಕೊನೆಗೆ ವೈ ಸ್ವರದಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸೊ ಹಾಗಾಗಿ ಇಂಗ್ಲೀಷ್ನಲ್ಲಿ ಡಬ್ಲ್ಯೂ ಮತ್ತು ವೈಗಳನ್ನು ಸೆಮಿ ವೊವೆಲ್ಸ್ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ವರ್ಡ್. ಆದ್ಮೇಲೆ ವರ್ಡ್ ಇದು ಬೇಸಿಕ್ ಯೂನಿಟ್. ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಸೆನ್ಸ್. ಲೆಟರ್ಸ್ಗಳು, ಅಕ್ಷರಗಳೇನಪ್ಪ ಅಂದ್ರೆ ಒಂದು ಶಬ್ದ ಅಂದ್ರಪ್ಪ ಅಂದ್ರೆ ಹಲವಾರು ಈ ಅಕ್ಷರಗಳ ಒಂದು ಸಮೂಹ. ಅದಕ್ಕೆ ಅರ್ಥವನ್ನು ಕೊಡ್ತಿರಬೇಕು.
ನಾವು ಅದನ್ನು ಶಬ್ದ ವರ್ಡ್ ಅಂತೇಳಿ ಗುರುತಿಸ್ಬೋದು. ಎಕ್ಸಾಂಪಲ್ ಕ್ಲಾಸ್, ಸ್ಕೂಲ್, ಟೀಚರ್, ಲರ್ನ್, ವರ್ಡ್, ಸ್ಟೂಡೆಂಟ್, ಬಹಳಷ್ಟು ಶಬ್ದಗಳು ನೋಡ್ಬೋದು. ಇಲ್ಲೇ ನೋಡಿ, ಲೆಟರ್ಗಳು ಅರೇಂಜ್ ಆಗಿದ್ದಾವೆ, ಆರ್ಗನೈಸ್ ಆಗಿದ್ದಾವೆ, ಕ್ರಮಬದ್ಧವಾಗಿದ್ದಾವೆ, ಅರ್ಥವನ್ನು ಕೊಡ್ತಾ ಇದ್ದಾವೆ. ಸೊ ಹಾಗಾಗಿ ಅವು ಅರ್ಥವನ್ನು ಕೊಡ್ತಕ್ಕಂಥ ಒಂದು ಲೆಟರ್ಸ್ಗಳ ಗುಂಪಿಗೆ ನಾವೇನಂತ ಕರಿತೀರಪ್ಪ ಅಂದರೆ ವರ್ಡ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಫ್ರೇಸ್, ಪದಪುಂಜ. ಸೊ ಇಲ್ಲೇ ಫ್ರೇಸ್ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಟ್ ಡಸಂಟ್ ಹ್ಯಾವ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಇದು ಯಾವುದೇ ರೀತಿಯಾದಂಥ ಸಬ್ಜೆಕ್ಟ್ ಮತ್ತು ವರ್ಬನ್ನು ಒಳಗೊಂಡಿರೋಂಗಿಲ್ಲ. ಸಿ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಸೆನ್ಸ್ ಬಟ್ ನಾಟ್ ಕಂಪ್ಲೀಟ್ ಸೆನ್ಸ್. ಶಬ್ದಗಳ ಒಂದು ಸಮೂಹ ಅರ್ಥವನ್ನು ಕೊಡುತ್ತೆ ಬಟ್ ನಾಟ್ ಕಂಪ್ಲೀಟ್ ಸೆನ್ಸ್, ಪೂರ್ಣವಾದಂಥ ಅರ್ಥವನ್ನು ಕೊಡುವುದಿಲ್ಲ. ಎಕ್ಸಾಂಪಲ್ ನೋಡೋಣ. ರವಿ ಕ್ಲಾಪ್ಡ್ ಇನ್ ದ ಕ್ಲಾಸ್, ಹೀ ಈಸ್ ಪೇಂಟಿಂಗ್ ಆನ್ ದ ವಾಲ್. ಇನ್ ದ ಕ್ಲಾಸ್, ಆನ್ ದ ವಾಲ್ ಇವು ಫ್ರೇಸ್ ನೋಡಿ. ತರಗತಿಯಲ್ಲಿ, ಇನ್ ದ ಕ್ಲಾಸ್, ಇಟ್ ಹ್ಯಾಸ್ ಸಮ್ ಸೆನ್ಸ್ ಬಟ್ ನಾಟ್ ಕಂಪ್ಲೀಟ್ ಸೆನ್ಸ್. ಏನಾಯಿತು ತರಗತಿಯಲ್ಲಿ ಅಂತ ನಾವು ನೋಡಬೇಕಾದ್ರೆ ರವಿ ಕ್ಲಾಪ್ ಹಿಂದಿನ ಒಂದು ವಾಕ್ಯದ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಆನ್ ದ ವಾಲ್, ದಿಸ್ ಮಾರ್ನಿಂಗ್, ನೆಕ್ಸ್ಟ್ ಮಂತ್, ಇನ್ ಫ್ರಂಟ್ ಆಫ್, ಬ್ಯಾಕ್ ಸೈಡ್. ಸೊ ಹೀಗೆ ಹಲವಾರು ನಾವು ಫ್ರೇಸ್ಗಳನ್ನು ನೋಡಬಹುದು. ಸೊ ಈ ಫ್ರೇಸ್ಗಳು ಯಾವುದೇ ರೀತಿಯಾದಂಥ ವರ್ಬ್ ಮತ್ತು ಸಬ್ಜೆಕ್ಟನ್ನು ಒಳಗೊಂಡಿರೋದಿಲ್ಲ. ನೆಕ್ಸ್ಟ್ ಕ್ಲಾಸ್, ಉಪವಾಕ್ಯ ಅಂತ ಕರೀತಾರೆ. ಇಟ್ ಹ್ಯಾಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಕಂಟೇನ್ಸ್ ಸಬ್ಜೆಕ್ಟ್ ಆ್ಯಂಡ್ ಅ ವರ್ಬ್. ಶಬ್ದಗಳ ಸಮೂಹ, ಅದು ಕರ್ತೃಪದ ಸಬ್ಜೆಕ್ಟ್ ಹಾಗೆ ವರ್ಬ್ ಅಂದರೆ ಕ್ರಿಯಾಪದವನ್ನು ಒಳಗೊಂಡಿರುತ್ತೆ. ಮುಖ್ಯವಾಗಿ ಕ್ಲಾಸ್ಗಳಲ್ಲಿ ಎರಡು ಥರ ನೋಡ್ತೀವಿ ನಾವು. ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್. ಇಂಡಿಪೆಂಡೆಂಟ್ ಕ್ಲಾಸ್ ಸ್ವತಂತ್ರವಾಗಿ ನಿಲ್ಲುತ್ತೆ. ಡಿಪೆಂಡೆಂಟ್ ಕ್ಲಾಸ್ ಏನಪ್ಪ ಅಂದರೆ ಈ ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ನಿಂತಿರುತ್ತೆ. ಸೊ ಇಂಥ ಉಪವಾಕ್ಯಗಳನ್ನು, ಕ್ಲಾಸ್ಗಳನ್ನು ನಾವು ನೋಡೋಣ. ಫಸ್ಟ್ ಒನ್, ದ ಡೋರ್ಸ್ ವರ್ ಓಪನ್ಡ್ ವೆನ್ ಐ ರೀಚ್ಡ್ ಹೋಮ್. ವೆನ್ ಐ ರೀಚ್ಡ್ ಹೋಮ್ ಅನ್ನುವುದು ಡಿಪೆಂಡೆಂಟ್ ಕ್ಲಾಸ್. ಇದು ದ ಡೋರ್ಸ್ ವರ್ ಓಪನ್ಡ್ ಅನ್ನುವ ವಾಕ್ಯದ ಮೇಲೆ ಡಿಪೆಂಡ್ ಆಗಿದೆ. ಸೆಕೆಂಡ್, ರಾಧಾ ಏಟ್ ಫಾಸ್ತಾ ಬಿಕಾಸ್ ಸಿ ವಾಸ್ ಹಂಗ್ರಿ. ಬಿಕಾಸ್ ಸಿ ವಾಸ್ ಹಂಗ್ರಿ ಎನ್ನುವುದು ಡಿಪೆಂಡೆಂಟ್ ಕ್ಲಾಸ್. ಥರ್ಡ್ ಒನ್, ವಿ ಕೆನಾಟ್ ಗೋ ವೈಲ್ ಇಟ್ ಈಸ್ ರೇನಿಂಗ್. ಸೊ ವೈಲ್ ಇಟ್ ಈಸ್ ರೇನಿಂಗ್, ಇಟ್ ಈಸ್ ಡಿಪೆಂಡೆಂಟ್ ಕ್ಲಾಸ್. ವಿ ಕೆನಾಟ್ ಗೋ ಇದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಒಟ್ಟಾರೆ ಕ್ಲಾಸ್ ಇಟ್ಸ್ ವರ್ಕ್ ಲೈಕ್ ಅ ಸೆಂಟೆನ್ಸ್, ವಾಕ್ಯದಂತೆ ಕಾರ್ಯನಿರ್ವಹಣೆ ಮಾಡುತ್ತೆ. ಇಲ್ಲಿ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಅಂತಕ್ಕಂಥ ಎರಡು ಕ್ಲಾಸ್ಗಳನ್ನು ನೋಡ್ಬೋದು ನಾವು. ಮುಖ್ಯವಾಗಿ ಈ ಡಿಪೆಂಡೆಂಟ್ ಕ್ಲಾಸ್ ಯಾವಾಗಲೂ ಇನ್ನೊಂದು ವಾಕ್ಯದ ಮೇಲೆ ನಿಂತಿರುತ್ತೆ. ವೆನ್ ಐ ರೀಚ್ಡ್ ಹೋಮ್, ನಾನು ಮನೆಗೆ ತಲುಪಿದಾಗ ಏನಾಯಿತು ಅನ್ನೋದನ್ನು ನೋಡಬೇಕಾಗಿತ್ತಪ್ಪ ಅಂದರೆ ನಾವು ಮೊದಲನೇ ವಾಕ್ಯದ ಡೋರ್ಸ್ ವರ್ ಓಪನ್ಡ್ ಅನ್ನೋದ್ರ ಮೇಲೆ ಅದರ ಅರ್ಥ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ಗಳನ್ನು ನಾವು ನೋಡ್ಬೋದು. ಇನ್ನು ಇದು ಸಬ್ಜೆಕ್ಟ್ ಮತ್ತು ವರ್ಬನ್ನು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ. ಐ ಸಬ್ಜೆಕ್ಟ್ ಇದೆ, ರೀಚ್ಡ್ ವರ್ಬ್, ದ ಡೋರ್ಸ್ ಅನ್ನೋದು ಒಂದು ಸಬ್ಜೆಕ್ಟ್, ಓಪನ್ಡ್ ಅನ್ನೋದು ವರ್ಬ್. ಸೊ ನೆಕ್ಸ್ಟ್ ವಾಕ್ಯ ನೋಡೋಣ. ರಾಧಾ ಏಟ್ ಫಾಸ್ತಾ. ರಾಧಾ ಆಲ್ಸೋ ಸಬ್ಜೆಕ್ಟ್, ಏಟ್ ವರ್ಬ್. ಇಲ್ಲೇ ಬಿಕಾಸ್ ಸಿ ವಾಸ್ ಹಂಗ್ರಿ, ಇಲ್ಲಿ ನೋಡಿ ಶಿ ಇದು ಸಬ್ಜೆಕ್ಟ್, ವಾಸ್ ಇದು ವರ್ಬ್. ಸೊ ನೆಕ್ಸ್ಟ್, ವಿ ಕೆನಾಟ್ ಗೋ, ವಿ ಸಬ್ಜೆಕ್ಟ್, ಗೋ ವರ್ಬ್. ಇಟ್ ಈಸ್ ರೇನಿಂಗ್, ಇಟ್ ಸಬ್ಜೆಕ್ಟ್, ಈಸ್ ರೇನಿಂಗ್ ಏನಪ್ಪ ಅಂದ್ರೆ ವರ್ಬ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಸೊ ಟೋಟಲಿ ಕ್ಲಾಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇರುತ್ತೆ. ಸೆಂಟೆನ್ಸ್ ಇಲ್ಲಿ ನೋಡಿ, ವಾಕ್ಯ. ಸೊ ವಿ ನೋ ಸೆಂಟೆನ್ಸ್ ಇಸ್ ದ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಶಬ್ದಗಳ ಒಂದು ಸಮೂಹ ಪೂರ್ಣವಾಗಿ ಅರ್ಥ ಕೊಡುತ್ತೆ. ಎಕ್ಸಾಂಪಲ್, ವಿ ಆರ್ ಲರ್ನಿಂಗ್ ಇಂಗ್ಲೀಷ್, ದ ಅರ್ತ್ ರೌಂಡ್ ದ ಸನ್, ಐ ಪ್ರಿಪೇರ್ ಫಾರ್ ದಿ ಎಕ್ಸಾಮಿನೇಷನ್. ಸೊ ಎಲ್ಲ ಉದಾಹರಣೆಗಳ ಎಕ್ಸಾಂಪಲ್ಗಳನ್ನು ನಾವು ನೋಡಿದಾಗ ಕಂಪ್ಲೀಟ್ ಸೆನ್ಸನ್ನು ಕೊಡುತ್ತೆ. ಸೊ ಟೋಟಲಿ ಸೆಂಟೆನ್ಸ್ ಅಂದರೆ ಅರ್ಥ ಕೊಡ್ತಕ್ಕಂಥ ಒಂದು ಶಬ್ದಗಳ ಸಮೂಹ ಅಂತ ನಮ್ಗೆ ಅರ್ಥ ಆಯಿತು.
ಸೊ ಸೆಂಟೆನ್ಸ್ಗಳಲ್ಲಿ ಟೈಪ್ಸ್ಗಳನ್ನು ಬರ್ತಾವೆ. ಸೊ ಅವುಗಳನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೋಡೋಣ. ಆದಮೇಲೆ ಇಲ್ಲಿವರೆಗೆ ನಾವು ಅಲ್ಫಾಬೆಟ್ ಎಂದು ಹಿಡ್ಕೊಂಡು ಸೆಂಟೆನ್ಸ್ವರೆಗೆ ಅಲ್ಫಾಬೆಟ್, ಸೆಮಿ ವೊವೆಲ್ಸ್, ವರ್ಡ್, ಫ್ರೇಸ್, ಕ್ಲಾಸ್, ಸೆಂಟೆನ್ಸ್ ಇವೆಲ್ಲವುಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡ್ವಿ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇಲ್ಲಿವರೆಗೆ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಈ ಶಾರದಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದಾಗ ಅದು ನಿಮಗೆ ನೋಟಿಫಿಕೇಷನನ್ನು ತೋರಿಸುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.